ಹಾಯ್ ಹಲೋ ನಮಸ್ತೆ. ನೀವು ಕೇಳ್ತಾ ಇದ್ರ 106.8 ರೇಡಿಯೋ ಯೂನಿವರ್ಸಲ್. ನಾನು ನಿಮ್ಮ ಲವ್ಲಿ ಸ್ಟಾರ್ ರಶ್ಮಿ ಕಣ್ರಿ. ಸಮಸ್ತ ಕೇಳುಗರಿಗೆ ಸವಿ ಸವಿ ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ರೇ ಇವತ್ತು ಯಾರ ಬಗ್ಗೆ ನೆನ್ಪು ಮಾಡ್ಕೊತಾ ಇದ್ದಾಳೆ ಸವಿ ಸವಿ ನೆನಪು ಕಾರ್ಯಕ್ರಮದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸ್ನೇಹಿತರೆ, ಯಾರಂತ ಹೇಳ್ತೀನಿ, ಆದ್ರೆ ಕೆಲವು ಮಾಹಿತಿಗಳನ್ನ ನೀಡಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಆವಾಗ ನಿಮ್ಗೆ ಗೊತ್ತಾಗ್ಬೋದು ಯಾರು ಅಂತ ಹೇಳ್ತೀನಿ. ಸ್ನೇಹಿತರೆ, ಈತ 1976 ಫೆಬ್ರವರಿ 6ನೇ ತಾರೀಕಂದು ಜನ್ಮ ತಾಳಿದಂತಹ ವ್ಯಕ್ತಿ. ಈತ ಹಾಸ್ಯ ನಟ ಹಾಗೂ ನಿರ್ಮಾಪಕ ಕೂಡ ಹೌದು. ಇವರ ತಂದೆ ತಾಯಿ ಗುಬ್ಬಿ ಥಿಯೇಟರ್, ತಮ್ಗೆಲ್ಲರಿಗೂ ಗೊತ್ತಿರಬೇಕು, ನಾಟಕವಾದ ಗುಬ್ಬಿ ನಾಟಕ ಮಂಡಳಿ, ಅಲ್ಲಿ ಕೂಡ ಇವರ ತಂದೆ ತಾಯಿ ಹಾಗೂ ಇವರ ಅಜ್ಜಿ ತಾತ ಅವರು ಕೂಡ ನಟನೆ ಮಾಡ್ತಿದ್ರು ಅಂತ ಕೂಡ ದಾಖಲೆ ಇದೆ. ಬರೀ ಅಷ್ಟೇ ಅಲ್ಲ ಕಣ್ರಿ, ಇವರು ಬಹಳ ಹಾಸ್ಯ ನಟ ಅಂದ್ರೆ ಒಬ್ಬೊಬ್ಬ ಅಂತಿಂತ ಹಾಸ್ಯ ನಟ ಅಲ್ಲ ಕಣ್ರಿ. ಇವರು ಬಹಳಷ್ಟು ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ, ಪೋಷಕ ನಟರಾಗಿ ಕೂಡ ಮಾಡಿದ್ದಾರೆ, ಹಾಸ್ಯ ನಟರಾಗಿ ಕೂಡ ಮಾಡಿದ್ದಾರೆ. ಆದರೆ 2012ನೇ ಇಸ್ವಿಯಲ್ಲಿ ಒಂದು ಚಿತ್ರ ತೆರೆಗೆ ಬಂತು ಕಣ್ರಿ. ಆ ತೆರೆಗೆ ಬಂದ ಚಿತ್ರದ ಮುಖಾಂತರ ಈತ ಪೂರ್ಣ ಪ್ರಮಾಣದ ನಾಯಕನಾಗಿ ಪಾದಾರ್ಪಣೆ ಮಾಡಿದ್ರು. ಯಾವ ಚಿತ್ರ ಅದು? ಅವರ 100ನೇ ಚಿತ್ರ ಕೂಡ ಆಗಿತ್ತು. ಯಾವುದು ಗೊತ್ತೇನ್ರಿ? ರ್ಯಾಂಬೋ. ಕೆಲವರು ಗೊತ್ತಾಗ್ತಾ ಇರ್ಬೋದು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಆದ್ರೆ ಸ್ನೇಹಿತರೆ, ಇನ್ನೊಂದು ಹೇಳ್ತೀನಿ, ಇಷ್ಟಪಡ್ತೀನಿ ಕಣ್ರಿ ನಿಮ್ಗೆ. ಏನಂತಲ್ಲ, ಮನೆಗಂಟ ಬಾರಿ ಮನೆಗಂಟ ಡೌ ಹೊಡಿತೀನಿ ಕೊನೆ ತನಕ. ಅಬ್ಬಬ್ಬಾ, ಈ ಹಾಡು ಕೇಳಿದ್ರೆ ಗೊತ್ತಾಗಿರ್ಬೇಕು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, 2013ರಲ್ಲಿ ವಿಕ್ಟ್ರಿ ಚಿತ್ರ ಕೂಡ ತೆರೆಗೆ ಬಂತು. ಅದು ಬಹಳಷ್ಟು ಯಶಸ್ವಿ ಕೂಡ ಕಾಣ್ತು. ಹಾಡುಗಳು ಗೊತ್ತಲ್ರಿ? ಒಬ್ಬೊಬ್ಬೊಬ್ಬ ಗೊತ್ತಲ್ವಾ? ಯಾರ ಬಗ್ಗೆ ಮಾತಾಡ್ತಿದೀನಿ ಇವಾಗಾದ್ರೂ ಗೊತ್ತಾಗಿರ್ಬೇಕು. ಸ್ನೇಹಿತರೆ, ಪಲ್ಲಕ್ಕಿ ಜೊತೆಯಲ್ಲಿ ಬಹಳಷ್ಟು, ಬರೀ ಅಷ್ಟೇ ಅಲ್ಲ, ಬಹಳಷ್ಟು ಚಿತ್ರಗಳಲ್ಲಿ ಅವರು ಹಾಸ್ಯ ನಟರಾಗಿ ಕಾಣಿಸ್ಕೊಂಡಿದ್ದಾರೆ. ಬರೀ ಅಷ್ಟೇ ಅಲ್ಲದೆ ಅವರು ನಿರ್ಮಾಪಕರು ಕೂಡ ಹೌದು. ಹಾಗೆ ನಮ್ಮ ಚಿತ್ರರಂಗದ 80 ದಶಕದ ನಟಿ, ಪ್ರಸಿದ್ಧಿ ಪಡೆದಂತಹ ನಟಿ. ಅವರು ಇವಾಗ ಪೋಷಕ ನಟಿಯಾಗಿ ಕೂಡ ಮಾಡ್ತಾ ಇದ್ದಾರೆ, ಪೂರ್ಣ ಪ್ರಮಾಣದ ನಾಯಕಿಯಾಗಿ ಕೂಡ ನಟನೆ ಮಾಡಿದ್ದರು, ಹಾಸ್ಯ ನಟನೆ ಕೂಡ ಮಾಡಿದ್ದಾರೆ. ಬೇರೆ ಯಾರು ಅಲ್ಲ ಕಣ್ರಿ, ನಮ್ಮ ಶ್ರುತಿ. ಯಾರಿಗೆ ತಾನೇ ಗೊತ್ತಿಲ್ರಿ ನಮ್ಮ ಶ್ರುತಿ ಅಂದ್ರೆ? ರಾಮಶಮ್ಮ ಒಬ್ಬಮ್ಮ ಆಗಿರ್ಬೋದು. ಆಹಾ, ಆಕೆಯ ನಟಿ ಸೂಪರ್ ಕಣ್ರಿ. ಆ ನಟನೆ ಹೇಳಕ್ಕೆ ಸಾಧ್ಯ ಇಲ್ಲ. ಅವರ ಸಹೋದರ ಬೇರೆ ಯಾರು ಅಲ್ಲ ಕಣ್ರಿ, ವಿಕ್ಟ್ರಿ ಶರಣ್. ಹೌದು, ನಮ್ಮ ಶರಣ್ ಅವ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಯಾಕೆ ಇವತ್ತು ಶರಣ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾಳೆ, ಏನಾಯ್ತು ಅಂತನಾ? ಸ್ನೇಹಿತರೆ, ಇವತ್ತು ಫೆಬ್ರವರಿ 6ನೇ ತಾರೀಕು, ಇವತ್ತು ಅವರ ಜನ್ಮದಿನ. ಸೊ ನಾವು ನಿನ್ನೆಯಿಂದ ಅವರಿಗೆ ಫೇಸ್ಬುಕ್ ಅಲ್ಲಿ ಕೂಡ ತಿಳಿಸಿದ್ವಿ ಶುಭಾಶಯಗಳನ್ನು. ಬಹಳಷ್ಟು ಜನಗಳು ಶುಭಾಶಯಗಳು ತಿಳಿಸ್ತಾ ಇದ್ದಾರೆ. ಯಾರ ಶುಭಾಶಯಗಳು ಅವರು ತುಂಬಾ ವಿಶೇಷವಾಗಿ ಅವ್ರಿಗೋಸ್ಕರ ಅವರು ಪೋಸ್ಟ್ ಮಾಡ್ತಾರೋ ಆ ಶುಭಾಶಯಗಳ ನುಡಿಗಳನ್ನ ಅವರಿಗೆ, ಶರಣ್ ಅವರಿಗೆ ತಿಳಿಸ್ತೀವಿ ಅಂತ ಕೂಡ ಹೇಳಿದ್ವಿ. ಬಹಳಷ್ಟು ಜನ ಕೂಡ ನೀವು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದೀರಾ. ಬರೀ ಅಷ್ಟೇ ಅಲ್ಲದೆ ನಮ್ಮ ಸ್ಟುಡಿಯೋಗೂ ಕೂಡ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಬರೀ ಅಷ್ಟೇ ಹೇಳ್ಬಿಟ್ರೆ ಸಾಲಲ್ಲ ಕಣ್ರಿ, ಅಲ್ವಾ? ಶರಣ್ ಅವ್ರ ಜೊತೆ ಮಾತಾಡ್ಸಿದ್ರೆ ಹೇಗಿರುತ್ತೆ? ಇಷ್ಟೊತ್ತರ್ಗು ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೆ, ಅವ್ರ ಬಾಯಿಂದಾನೆ ಕೇಳಿದ್ರೆ ಹೇಗಿರುತ್ತೆ? ಸೂಪರ್ ಅಲ್ವಾ? ಬನ್ನಿ ನಮ್ ಶರಣ್ ಅವ್ರನ್ನ ಮಾತಾಡ್ಸೋಣ. ಹಲೋ. ನಮಸ್ತೆ ಶರಣ್ ಅವ್ರಿಗೆ. ನಮಸ್ಕಾರ ಸರ್, ತಮಗೆ ಜನ್ಮದಿನದ ಶುಭಾಶಯಗಳು ನಮ್ಮ ರೇಡಿಯೋ ಯೂನಿವರ್ಸಲ್ ತಂಡದ ವತಿಯಿಂದ. ಬೇಕಾಗ್ತಿದೆ ತುಂಬಾ. ಸರ್, ಕೇಳಿಸ್ತಾ ಇದೆಯಾ ಸರ್ ಇವಾಗ? ನೋಡಿ, ಇವಾಗ ಕೇಳಿಸ್ತು. ಸರ್, ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್. ಸರ್, ಇವತ್ತು ನಿಮ್ಮ ಜನ್ಮದಿನ. ಸೊ ಈ ವರ್ಷ ಯಾವ ರೀತಿ ಆಚರಣೆ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದೀರಾ? ಆಕ್ಚುಲಿ ಯೂಶಲಿ ಬಂದು ನನ್ನ ಪ್ರತಿ ವರ್ಷನೂ ಕೂಡ ಆಚರಣೆ ಅಂತ ಅನ್ನೋಂಥದ್ದು ತುಂಬಾ ಲೋ ಪ್ರೊಫೈಲ್ ಅಲ್ಲೇ ಇರ್ತಿತ್ತು. ಈ ವರ್ಷ ಕೂಡ ಅದೇ ತರದ ಒಂದು ಲೋ ಪ್ರೊಫೈಲ್ ಅಲ್ಲೇ ಇರುತ್ತೆ. ಸೊ ಯಾವ್ದೇ ತರದ ಕಾಸಿರಲಿಲ್ಲ. ಯಾಕಂದ್ರೆ ನಾನು ಇವತ್ತು ಈ ಸಲ ಒಂದು ಚೂರು ಬಿಸಿ ಇದ್ದಿದ್ರಿಂದ ನಾನು ಶೂಟಿಂಗ್ ಇಲ್ಲಿರ್ತಿದ್ದೆ, ಅದೊಂದು ಡಬ್ಬಿಂಗ್ ನಡೀತಾ ಇದೆ. ಸೊ ಹಂಗಾಗಿ ಈ ಕೆಲಸದಲ್ಲೇನೆ ಹುಟ್ಟುಹಬ್ಬದ ಒಂದು ಆಚರಣೆ ಅಂತ ಅನ್ನೋದಕ್ಕೆ ಸೂಕ್ತವಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಈ ತರ ಪ್ರತ್ಯೇಕವಾಗಿ ಜನಗಳು ಸೇರುವಂತದ್ದು ಅಥವಾ ಕೇಕ್ ಕಟ್ ಮಾಡುವಂತದ್ದು ಇಲ್ಲದೆ
ಒಂದ್ ಸ್ವಲ್ಪ ರಜಾ ಕೇಳ್ಕೊಂಡು ಶೂಟಿಂಗ್ ಇಂದ ಮನೆಗೆ ಬಂದಿದ್ದೀನಿ. ಮನೆಗೆ ಅಂದ್ರೆ ನಮ್ಮ ತಂದೆಯವ್ರನ್ನ ಮೀಟ್ ಮಾಡೋದಿತ್ತು. ನಮ್ಮ ತಂದೆ ತಾಯಿಗಳನ್ನ ಮೀಟ್ ಮಾಡ್ಕೊಂಡು ಅಲ್ಲಿಂದ ಒಂದು ದೇವಸ್ಥಾನಕ್ಕೆ ಮೀಟ್ ಹೋಗಿ ಮತ್ತೆ ಶೂಟಿಂಗ್ ಹೋಗುವಂತದ್ದು ಹೆಚ್ಚಿನ ಇನ್ನೆಂತದ್ದು ಧೂಮ್ ಧಾಮ್ ಸೆಲೆಬ್ರೇಷನ್ ಆ ತರದಲ್ಲಿ ಏನು ಸಲ ಆಗ್ಲಿಲ್ಲ. ಕಳೆದ ವರ್ಷ ಯಾವ ರೀತಿ ಆಚರಣೆ ಮಾಡ್ಕೊಂಡ್ರಿ ಸರ್ ತಾವು? ಹಲೋ, ಕಳೆದ ವರ್ಷ ಯಾವ ರೀತಿ ಆಚರಣೆ ಮಾಡ್ಕೊಂಡ್ರಿ ತಾವು? ಕಳೆದ ವರ್ಷ ಈಗ ಯೂಶಲಿ ಏನ್ ಗೊತ್ತಾ, ವರ್ಷನೂ ಕೂಡ ತುಂಬಾ ಲೋ ಪ್ರೊಫೈಲ್ ಅಲ್ಲೇ ಇರುತ್ತೆ. ನಾನು ನಮ್ಮ ಎಲ್ಲ ಮನೆಯವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಬೇರೆ ಕಡೆ ಹೋಗಿ ಬೇರೆ ಊರಿಗೆ ಹೋಗುವಂತದ್ದು ಹೀಗೆ ಇರ್ತಿತ್ತು. ಸೊ ಈ ವರ್ಷನೂ ಕೂಡ ಹಂಗೆ ಅಂತ ಪ್ಲಾನ್ ಮಾಡಿ, ಬಟ್ ಏನಂತಂದ್ರೆ ಈ ಸಲ ಗೊತ್ತಿರ್ಲಿಲ್ಲ ನಮ್ಗೆ. ಸೊ ಈ ಪ್ಲಾನ್ ಮಾಡೋ ಟೈಮಲ್ಲಿ ಈ ಮಧ್ಯದಲ್ಲಿ ಬಂದಿರುವಂತದ್ದು ಆ ಟೈಮಲ್ಲಿ ಗೊತ್ತಾಗಿಲ್ಲ. ಆಗ್ಲೂ ರಿಕ್ವೆಸ್ಟ್ ಮಾಡಿ ಪಾಪ ಬಿಟ್ರು ಅವ್ರನ್ನು ಕೂಡ. ಸೊ ಹಾಗಾಗಿ ಈ ವರ್ಷ ಸ್ವಲ್ಪ ಕೆಲಸ ಮತ್ತೆ ಮನೆ ಎರಡು ಮಿಕ್ಸ್ ಮಾಡಿದ್ದಾರೆ. ಯೂಶಲಿ ಬೇರೆ ಊರಿಗೆ ಹೋಗೋದೇ ಇರೋದು. ಸರ್, ಇವತ್ತು ನಿಮ್ ಜನ್ಮದಿನ, ಯಾರು ಮೊದಲನೇಗೆ ಶುಭಾಶಯ ಕೋರಿದವರು? ತುಂಬಾ ರಾತ್ರಿ 12 ಗಂಟೆಯಿಂದ ಶುರು ಆಗಿದೆ. ಸೊ ರಾತ್ರಿ 12 ಗಂಟೆಯಿಂದ ವಿಶೇಷ ಶುರು ಆಗಿದೆ. 12 ಗಂಟೆ ಅಲ್ಲ, 10:30 ಶುರು ಆಗಿದೆ ಅಂತ ಅನ್ಕೊಳ್ಳಿ. ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ಮೊದಲನೇ ಬಾರಿಗೆ ನಾವೇ ತಿಳಿಸಿದವರು ಅಂತ ಅನ್ಕೋಬಹುದು ವತಿಯಿಂದ. ನಮಗೂ ಕೂಡ ಮೆಸೇಜ್ ಕೂಡ ಮಾಡಿದ್ವಿ, ಹಾಗೂ ನಮ್ಮ ಫೇಸ್ಬುಕ್ ಅಲ್ಲಿ ಕೂಡ ಹೇಳಿದ್ವಿ. ಸೊ ಯಾರು ವಿಶೇಷವಾಗಿ ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ತೀರಾ, ನೀವ್ ಏನ್ ಮೆಸೇಜ್ ಇದೆಯಾ ಅದು ನಾವು ಶರಣ್ ಅವ್ರಿಗೆ ತಿಳಿಸ್ತೀವಿ ಅಂತ ಕೂಡ ಹೇಳಿದ್ವಿ. ಬಹಳಷ್ಟು ನಿಮ್ಮ ಅಭಿಮಾನಿಗಳು ಕರೆ ಕೂಡ ಮಾಡ್ತಾ ಇದಾರೆ, ಹಾಗೂ ಫೇಸ್ಬುಕ್ ಅಲ್ಲೂ ಕೂಡ ಹಾಕಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಇವ್ರನ್ನ ಚಾರ್ಲಿ ಚಾಪ್ಲಿನ್ ಹಾಗೂ ನಮ್ಮ ಇನ್ಯಾರಿ ಹಾಸ್ಯ ಚಕ್ರವರ್ತಿ ಅವ್ರನ್ನ ಕೂಡ ಮೀರಿಸ್ತಾರೆ ಅಂತ ಕೂಡ ಹೇಳ್ತಾ ಇದಾರೆ ಸರ್. ನಮ್ಮ ನರಸಿಂಹರಾಜ್ ಅವ್ರನ್ನ ಜೂನಿಯರ್ ನರಸಿಂಹರಾಜು ಅಂದ್ರೆ ತಪ್ಪಾಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಎಂತ ಅಭಿಮಾನ ರಾಜು ಅಂತ ಹೇಳಿ ಅವರು ಕೂಡ ಶುಭಾಶಯ ತಿಳಿಸಿದ್ದಾರೆ. ಹಾಗೆ ನಮ್ಮ ಶ್ರೀಕೃಷ್ಣ ರಾಜೇಂದ್ರ ಸೋನು ಫಿಲಮ್ಸ್ ಮೈಸೂರು ಅವ್ರ ವತಿಯಿಂದನೂ ಕೂಡ ತಮ್ಗೆ ಶುಭಾಶಯನ ಕೋರಿದ್ರು. ಹಾಗೆ ಅನಿಲ್ ಅಂತ ಹೇಳಿ ಅವರು ಕೂಡ ನಿಮ್ಮ ಆರ್ಟಿಸ್ಟ್ ಅಂತೆ, ಅವರು ಕೂಡ ಶುಭಾಶಯನ ತಿಳಿಸಿದ್ರು. ಕೊರಿಯೋಗ್ರಾಫರ್ ಅವರು ಬಂದ್ಬಿಟ್ಟು SS ಶರ್ಮಾ ಹೆನ್ರಿ ಅವರು ಬಹಳಷ್ಟು ಜನ ನಿಮ್ಗೆ ಶುಭಾಶಯನ ಕೋರಿದ್ದಾರೆ ಸರ್. ಸೋ ನೈಸ್. ಇದೆಲ್ಲ ಈ ಪ್ರೀತಿನೇ ಇದುವರೆಗೂ ನನ್ನನ್ನು ಕಾಪಾಡ್ಕೊಂಡು ಬಂದಿರುವಂತದ್ದು. ಇವತ್ತು ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷಗಳ ಕಾಲ ನಾನು ಇಲ್ಲಿ ಉಳಿಲಿಕ್ಕೆ ಒಂದು ಇಷ್ಟು ಸಿನಿಮಾಗಳು ಮಾಡ್ಲಿಕ್ಕೆ ಇಷ್ಟೇ ಕಾರಣ ಆಗಿರುವಂತದ್ದು ನಿಮ್ಮಂತವ್ರೆಲ್ಲ ನನ್ನ ಜೊತೆಲಿದ್ದೀರಿ. ಮೀಡಿಯಾ ಆಗಿರ್ಬೋದು, ಜನಗಳಾಗಿರ್ಬೋದು, ಇವತ್ತು ನನ್ನನ್ನ ಇಷ್ಟಪಟ್ಟು ನೋಡ್ತಾ ಇರುವಂತ ನನ್ನ ಅಭಿಮಾನಿಗಳಾಗಿರ್ಬೋದು, ಇದೆಷ್ಟೇ ಇವತ್ತು ಶರಣ್ ಈ ಮಟ್ಟಕ್ಕೆ ಇರೋದಕ್ಕೆ ಹುಟ್ಟುಹಬ್ಬದ ಅಷ್ಟು ಸಂಭ್ರಮ ಅಂತಂದ್ರೆ ಇದೇ ಸಂಭ್ರಮ ನನಗೆ. ನಾನು ಕೇಕ್ ಕಟ್ ಮಾಡ್ತೀನೋ ಅಥವಾ ಎಲ್ಲ ಜೊತೆ ಸೇರ್ತೀನೋ, ಅದಕ್ಕಿಂತ ಹೆಚ್ಚು ಏನ್ ಗೊತ್ತಾ, ಇವತ್ತು ನೀವು ಒಂದಿಷ್ಟು ಹೆಸರುಗಳನ್ನ ಹೇಳ್ಬಿಟ್ಟು ನಿಮ್ಮನ್ನ ಶುಭಾಶಯಗಳು, ಇಷ್ಟು ಪ್ರೀತಿಯಿಂದ ಶುಭಾಶಯಗಳು ಹೇಳ್ತಾ ಇದ್ದಾರೆ ಅಂತ ಒಂದು ಮಾತು ಹೇಳಿದ್ರಿ ಗೊತ್ತಾ? ಬೆಳಗ್ಗೆಯಿಂದ ಸರ್, ನೀವು ನಂಬ್ತಿರೋ ಸಂಭ್ರಮ ಏನ್ ಬೇಕು, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ನಮ್ಮ ಸ್ಟುಡಿಯೋಗೆ ಕಾಲ್ ಬರ್ತಾನೆ ಇದೆ. ನಿಜವಾಗ್ಲೂ ನಾವು ನಿಮ್ಗೆ ಕಾಲ್ ಮಾಡಕ್ಕೂ ನಿಜವಾಗ್ಲೂ ಅವಕಾಶ ಸಿಕ್ಕಿರ್ಲಿಲ್ಲ ನನಗೆ. ಬೆಳಗ್ಗೆ 8 ಗಂಟೆಯಿಂದನೂ ಕೂಡ ಬರ್ತಾ ಇದೆ ಸರ್ ಕರೆ. ರಾತ್ರಿಯಿಂದ FBಯಲ್ಲಿ ನಾವು 10:30ಗೆ ನಿಮ್ಮ ವಿಶಸ್ ಅಂತ ಹೇಳಿ ಮೊದ್ಲೇ ನಾವು ಹಾಕಿದ್ವಿ. ಸೊ 10:30ಇಂದನೂ ಕೂಡ ನೀವು ಎಲ್ಲರೂ ವಿಶಸ್ ತಿಳಿಸ್ತಾ ಇದ್ದಾರೆ ಸರ್. ಸೋ ನೈಸ್. ಎಲ್ಲಾರ್ಗು ಯಾಕಂದ್ರೆ ನಾವು ಎಲ್ಲಾರು ಜೊತೆನೂ ಮಾತಾಡಕ್ಕೆ ಇರ್ಬೋದು ಸಮಯದ ಅಭಾವದಿಂದ. ಸೊ ನೀವು ನಮಗೆ ಕನೆಕ್ಟ್ ಮಾಡ್ಕೊಳ್ಲಿಕ್ಕೆ ಕಷ್ಟವಾಗುತ್ತೆ. ಇವತ್ತು ನಿಮ್ಮ ಇದ್ರ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ಅಷ್ಟು ನಾನು ಮಿಸ್ ಮಾಡಿದಂತ ಅಷ್ಟು ಜನಕ್ಕೆ ನನ್ನ ಕಡೆಯಿಂದ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಗಳ ಈ ಪ್ರೀತಿ ವಿಶ್ವಾಸ ಏನಿದೆ ಗೊತ್ತಾ, ಅದೊಂದ್ರಿಂದನೇ ಇವತ್ತು ಶರಣ್ ಹೀಗಿದ್ದಾನೆ. ಸೊ ಅವ್ರ ಪ್ರೀತಿಗೆ ಆಭಾರಿ ನಾನು ಅಷ್ಟೇ. ಖಂಡಿತವಾಗ್ಲೂ ನಾವು ತಿಳಿಸ್ತೀವಿ ಸರ್. ಬಹಳ ಖುಷಿ ಅನುಭವಿಸ್ತಾರ ಅವರು ಅಂತ ನಾವು ಭಾವಿಸ್ತೀವಿ. ತುಂಬಾ ಖುಷಿ ಆಯ್ತು. ನಿಮ್ಮ ಫೋನ್ ನನ್ನ ಖುಷಿಗೆ ಇನ್ನಷ್ಟು ಜಾಸ್ತಿ ಖುಷಿ ತಂದ್ಕೊಡೋಕೆ ಕಾರಣವಾಯ್ತು ನಿಮ್ಮ ಫೋನ್. ಸರ್, ಇನ್ನೊಂದು ಕೂಡ ನಾನು ಕೇಳ್ಪಟ್ಟಿದ್ದೆ, ತಾವು ನಟರಾಗೋಕ್ಕಿಂತ ಮುಂಚೆ ತಾವು ಒಂದು ಆಲ್ಬಮ್ ಕೂಡ ಇಟ್ಕೊಂಡಿದೀವಿ, ಆರ್ಕೆಸ್ಟ್ರಾ ಕೂಡ ನಡೆಸ್ತಾ ಇದ್ರಿ ಅಂತ ಹೇಳಿ. ಆರ್ಕೆಸ್ಟ್ರಾ ಕೆಲಸ ಮಾಡ್ತಾ ಇದ್ದೆ ನಾನು. ಸೊ ಒಂದು ಗೀತೆ, ಯಾವ್ದಾದ್ರು ಒಂದು ಲೈನ್ ನಿಮ್ಮ ಅಭಿಮಾನಿಗಳಿಗೆ ಹಾಡ್ತೀರಾ ಸರ್? ನಾನು ಪ್ರಿಪೇರ್ ಆಗಿಲ್ವಲ್ಲ. ನಾನು ಯೂಶಲಿ ಹಾಡೋದು ಅಂತಂದ್ರೆ ಬಿಟ್ಟು ಬಹಳ ವರ್ಷಗಳಿಂದಲೇ ಆಗೋಯ್ತದು. ನಾನು ನಿಮ್ಮ ಚಿತ್ರದ ಡೈಲಾಗ್ ಕೂಡ ಹೇಳ್ಬೋದು, ಅವರು ಇನ್ನೂ ಖುಷಿ ಅನ್ಭವಿಸ್ತಾರೆ. ಇದು ಹಾಡು ಅಂತಂದ್ರೆ ಸರ್, ನಿಮ್ಮ ಚಿತ್ರದ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನನ್ನ ಚಿತ್ರದ ಲೆಕ್ಕ ನಾನು ಯೋಚನೆ ಮಾಡ್ತೀನಿ. ಮಧ್ಯದಲ್ಲಿ ಈಗ ಆನ್ಲೈನ್ ಇದೀನ ನಾನು. ಹಾ ಸರ್, ಎಲ್ಲ ಕೇಳಿಸ್ಕೊಂತ ಇದಾರೆ ಸರ್, ಅದಕ್ಕೋಸ್ಕರ ಹೇಳಿ. ತಕ್ಕಂತ ನೆನಪು ಬರ್ತಾ ಇಲ್ಲ ನನಗೆ ಸರ್. ಮನೆ ಗಂಟ ಬಾರೆ ಮನೆ ಗಂಟ ಮನೆ ತನಕ ದಯವಿಟ್ಟು ಅದೇ ಹಾಡಿದ್ರೆ ತುಂಬಾ ಖುಷಿ ಅನ್ಭವಿಸ್ತಾರೆ.
ಮನೆ ತನಕ ಬಾರೆ ಮನೆ ತನಕ ಓಡಿತೀನಿ ದೌ ಕೊನೆ ತನಕ ಸಿಂಗಲಿಕ ನೀನು ಸಿಂಗಲಿಕ ಕಾಯಬೇಕು ಶ್ರಾವಣ ಬರೋ ತನಕ. ಸಾಕು. ಸೂಪರ್ ಸರ್. ಸರ್ ಒಂದು ಯಾವ್ದಾದ್ರು ಒಂದು ಡೈಲಾಗ್ ಸರ್ ನಿಮ್ಮ ಚಿತ್ರದಲ್ಲಿ. ಡೈಲಾಗ್ ತಕ್ಕಂತ ನೆನಪು ಬರಲ್ಲ, ದಯವಿಟ್ಟು ನಂಗೆ ಸಾರಿ ನನಗೆ, ಯಾಕಂದ್ರೆ ಇಮಿಡಿಯೇಟ್ ನೆನಪು ಬರ್ತಾ ಇಲ್ಲ ನನಗೆ. ಪಾಪ ಅವ್ರನ್ನೂ ಕಾಯಿಸೋದು ಬೇಡ, ನಾನು ಪ್ರಿಪೇರ್ ಆಗ್ಬಿಟ್ಟು ಇನ್ನೊಂದ್ಸಲ ಬರ್ತೇನೆ ನಾನು. ಸರ್ ಖಂಡಿತವಾಗ್ಲು. ಸರ್ ಇನ್ನೊಂದು ಕೂಡ ಕೇಳಕ್ಕೆ ಇಷ್ಟಪಡ್ತೀನಿ ತಮ್ಮನ್ನ, ಇವತ್ತೊಂದು ದಿವಸ ಯಾರನ್ನಾದ್ರೂ ಸಾರಿ ಅಥವಾ ಥ್ಯಾಂಕ್ಸ್ ಕೇಳಕ್ಕೆ ಇಷ್ಟಪಡ್ತೀರಾ ಅಥವಾ ಅವ್ರನ್ನ ನೆನ್ಸ್ಕೊಳಕ್ ಇಷ್ಟಪಡ್ತೀರಾ? ಖಂಡಿತ ತುಂಬಾ ಆತರ ನನ್ನ ಯೂಶಲಿ ಏನ್ ಗೊತ್ತಾ, ಥ್ಯಾಂಕ್ಸ್ ಅಂತಾನು ಖಂಡಿತವಾಗ್ಲೂ ಹೇಳ್ಬೇಕು, ಅಥವಾ ಸಾರೀಸೂ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ತಪ್ಪುಗಳು ಈ ವರ್ಷದಲ್ಲಿ ಆಗಿರ್ಬಹುದು. ಸೊ ಗೊತ್ತಿಲ್ಲದೆ ತಪ್ಪುಗಳಾಗಿದ್ರೆ, ಆ ತರದ್ದು ಏನಾರು ಆಗಿದ್ರೆ ಖಂಡಿತವಾಗ್ಲೂ ಯಾರ್ಯಾರಿಗಾಗಿದೆಯೋ ಅವರೆಲ್ಲರಿಗೂ ಸಾರಿ ಕೇಳ್ತೀನಿ. ಮತ್ತೆ ಥ್ಯಾಂಕ್ಸ್ ಏನ್ ಗೊತ್ತಾ, ಈ ಒಂದು ವರ್ಷ ಯಶಸ್ವಿ ಆಗ್ಲಿಕ್ಕೆ ನನ್ನ ಹಿಂದೆ ನಿಂತ ಎಲ್ಲಾ ಟೀಮ್ ಇದೆ ಗೊತ್ತಾ, ಎಷ್ಟು ದೊಡ್ಡ ಟೀಮ್ ಇದೆ ಗೊತ್ತಾ, ಅಷ್ಟು ಟೀಮ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಜೊತೆಲಿದ್ದಂತ ಎಲ್ಲಾ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ನನ್ನ ಜೊತೆಲಿರುವಂತ ಟೀಮ್ ಆಗಿರ್ಬೋದು, ಟೀಮ್ ಮೇಟ್ಸ್ ಆಗಿರ್ಬೋದು, ಆಮೇಲೆ ನಾನು ಇಷ್ಟಪಟ್ಟಂತ ಅಷ್ಟು ಜನ ನನ್ನನ್ನ ಪ್ರೀತಿಯಿಂದ ಬಂದು ಸಿನಿಮಾ ನೋಡಿದಂತ ಅಷ್ಟು ಆಗಿರ್ಬೋದು, ನಿಮ್ಮಂತ ಮೀಡಿಯಾ ಪರ್ಸನ್ಸ್ ಆಗಿರ್ಬೋದು, ಅಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಸರ್. ಇಷ್ಟೊಂದು ಬ್ಯುಸಿಯಲ್ಲೂ ಕೂಡ ನಮ್ಮೊಂದಿಗೆ ಹಂಚ್ಕೊಂಡ್ರಿ ನಿಮ್ಮ ಅನುಭವನ. ಸರ್ ಇನ್ನೊಂದು ಕೂಡ ಪ್ರಶ್ನೆ ಸರ್, ದೇವರು ತಮ್ಮ ಮುಂದೆ ಪ್ರತ್ಯಕ್ಷವಾದ್ರೆ ತಾವು ಏನ್ ಕೇಳ್ಕೊಂತೀರಾ ಸರ್? ನನ್ಗ ಹೌದು ಸರ್. ಯಾವುದೇ ತರದ ಸೋಮಾರಿತನ ಬರದೇ ಇರ್ಲಿ, ಯಾವುದೇ ತರ ಟೆಂಪ್ಟೇಷನ್ಗೆ ಒಳಗಾಗದೇ ಇರ್ಲಿ, ಇದೇ ತರ ಕಷ್ಟಪಟ್ಟು, ಯಾಕಂದ್ರೆ ನಾನು ಯೂಶಲಿ ಒಂದಿಷ್ಟು ಕಷ್ಟಪಟ್ಟೇನೆ ಕೆಲವರನ್ನೆಲ್ಲ ಸಾಧನೆ ಮಾಡ್ಬೇಕು ಅಂತ ಆಸೆ ಪಡುವಂತ ನಾನು. ಈ ಕಷ್ಟ ಪಡುವಂತ ಬುದ್ಧಿ ಮಾತ್ರ ನನಗೆ ಹೀಗೆ ಇಟ್ಟಿರಪ್ಪ ಅಂತನ್ನೋಂಥದ್ದು ಒಂದು ಮಾತ್ರ ಕೇಳ್ಕೊಳ್ತೀನಿ. ಸುಲಭವಾಗಿ ಬರದೇ ಇರ್ಲಿ, ಯಾವ್ದು ಕಷ್ಟಪಟ್ಟೆ ಬರಬೇಕು, ನನಗೆ ಅದೇ ರುಚಿ ಜಾಸ್ತಿ. ಅನ್ಕೊಂಡಿರೋದು ದೇವರು ನಿಜವಾಗ್ಲೂ ಕೊಡ್ಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್. ಕೂಡ ತಮ್ಮ ಸಹೋದರಿಯಾದ ಶ್ರುತಿ ಅವರ ಸಹೋದರ ನೀವು ಅಂತ ಕೆಲವರಿಗೆ ಕೂಡ ಗೊತ್ತಿರ್ಲಿಲ್ಲ, ಕೆಲವ್ರಿಗೆ ಈಗ ಗೊತ್ತಾಗಿದೆ. ಅವರಂತೂ ಫುಲ್ ಖುಷಿ ಅನುಭವಿಸ್ತಾ ಇದ್ದಾರೆ. ಅವರು ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಶ್ರುತಿ ಅವರಿಗೆ. ಥ್ಯಾಂಕ್ ಯು. ಸರ್ ನಿಮ್ಮ ಮುಂದಿನ ಚಿತ್ರಗಳು ಯಾವುದು, ಯಾವಾಗ ತೆರೆಗೆ ಬರ್ತಾ ಇದೆ? ನನ್ನ ಮುಂದಿನ ಚಿತ್ರ ಈಗ ಜಯಲಲಿತಾ ಅಂತ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ. ಅದಾದ ನಂತರ ಇದು ಬರ್ತಾರೆ, ಇದು ಅಧ್ಯಕ್ಷ ಅಂತ ಒಂದು ಸಿನಿಮಾ ಶುರು ಮಾಡಿ. ಓಕೆ ಸರ್. ಸರ್ ತಮ್ಮ ಚಿತ್ರದಿಂದ ಯಾವ ಗೀತೆ ನಿಮ್ಮ ಅಭಿಮಾನಿಗಳಿಗೆ ಪ್ರಸಾರ ಮಾಡಬೇಕು? ನನ್ನದಾ? ಹೌದು ಸರ್, ತಮ್ಮದೇ. ಈಗ ಲಾಸ್ಟ್ ಇಯರ್ ಎಲ್ಲ ನನ್ನ ಒಂದು ಸಿನಿಮಾ ವಿಕ್ಟ್ರಿ ಸಿನಿಮಾ ತುಂಬಾ ಫೆಮಿಲಿಯರ್ ಸಾಂಗ್, ಖಾಲಿ ಅದು ನನ್ನ ಫೇವರೇಟ್ ಸಾಂಗ್ ಕೂಡ ಸರ್. ಹೌದು ಅದೊಂದಿದೆ. ಆಮೇಲೆ ಕಣ್ಣಾ ಮಿಂಚೆ ಅಂತ ಅನ್ನೋಂತ ಇನ್ನೊಂದು ಸಾಂಗ್ ಕೂಡ ನನ್ನ ಫೇವರೇಟ್. ಈ ಎರಡೂ ಫೇವರೇಟ್ ಸಾಂಗ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಆಯ್ಕೆ, ನಿಮ್ಗೆ ಯಾವ್ದು ನಿಮ್ಗೆ ಇಷ್ಟ ಇದೆಯೋ ಅದನ್ನ ಪ್ಲೇ ಮಾಡಿ. ನನ್ನ ಕಣ್ಣಾ ಮಿಂಚಿನ ಕೂಡ ನನ್ನ ಫೇವರೇಟ್ ಸಾಂಗ್. ಸರ್ ಇನ್ನೊಂದು ಕೂಡ ಹೇಳ್ಬೇಕಂದ್ರೆ ನಾವು ಕೂಡ ಹಾಕಿದ್ವಿ, ಯಾವ್ದು ಶರಣ್ ಅವ್ರದ್ದು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ, ಡೈಲಾಗ್ ಆಗಿರ್ಬೋದು ಅಥವಾ ಸಾಂಗ್ ಆಗಿರ್ಬೋದು, ನಾವು ಪ್ರಸಾರ ಮಾಡ್ತೀವಿ ಅಂತ ಎಲ್ಲರೂ ಕೂಡ ಹಾಕಿರೋದು ಮನಗೆಂಟ ಬಾರೆ ಅದೊಂದು ಕೂಡ, ಹಾಗೆ ಜಯ ಜಯ ಜಾಕೆಟ್ ಅದು ಕೂಡ ಹಾಕಿದ್ದಾರೆ, ಮತ್ತೆ ಕಾಲಿಕೋಳಿ ಭಟ್ರು ಅದು ಕೂಡ ಹಾಕಿದ್ದಾರೆ ಸರ್. ಜಾಸ್ತಿ ಅದನ್ನೇ ಕೂಡ ಹಾಕಿ ವೆಕ್ಟರ್ ಇಂದಲೇ ಜಾಸ್ತಿ ಹಾಕಿದ್ದಾರೆ ಸರ್. ಸೂಪರ್. ನಿಮ್ಗೆ ಖಂಡಿತವಾಗ್ಲೂ ನನಗೆ ಇಷ್ಟ ಏನು ಅಂತಂದ್ರೆ ಅವ್ರಿಗೆ ನಿಮ್ಗೆ ನಿಮ್ಮದ್ರಲ್ಲಿ ಯಾವ ರೀತಿ ಜಾಸ್ತಿ ಕೋರಿಕೆ ಬಂದಿದೆ ಖಂಡಿತವಾಗ್ಲೂ ಅದನ್ನೇ ಪ್ಲೇ ಮಾಡಿ. ನಾನು ಅದೇ ಇಷ್ಟ. ಖಂಡಿತ ಸರ್. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ತಮ್ಮ ಅಭಿಮಾನಿಗಳಿಗೆ ಸರ್? ನಗುವಿನ ಜೊತೆಯಲ್ಲಿ ಬೆಳೆದಂಥವ್ ನಾನು, ನಗುವಿನ ಜೊತೆಯಲ್ಲಿ ಬೆಳೆಸಿದ್ದೀನಿ ನನ್ನ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲಿ ತನಕ ಹೀಗಿರುತ್ತೆ, ಶರಣ್ ಈ ತರದ ಪ್ರಯತ್ನಗಳು, ಈ ತರದ ಸಾಹಸಗಳನ್ನ ಖಂಡಿತವಾಗ್ಲೂ ಮಾಡ್ತಾನೆ ಇರ್ತಾನೆ. ಇವತ್ತು ಏನೂ ಇಲ್ಲದೆ ಚಿತ್ರರಂಗಕ್ಕೆ ಎಂಟ್ರಿ ಆದವ್ ನಾನು, ಎಲ್ಲಾನು ಕೊಟ್ಟಿದ್ದೀರಿ ನೀವು. ಸೊ ಇದಕ್ಕೆ ಆಭಾರಿ, ಚಿರಋಣಿ ನಾನು. ಸೊ ಈ ಪ್ರೀತಿ ವಿಶ್ವಾಸ ಹಾಗೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್ ಮತ್ತೊಮ್ಮೆ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಇಡೀ ಕರ್ನಾಟಕದಿಂದ ಹಾಗೂ ತಮ್ಮ ಅಭಿಮಾನಿಗಳು ಮತ್ತು ನಮ್ಮ ರೇಡಿಯೋ ಯೂನಿವರ್ಸಿಟಿ ತಂಡದ ವತಿಯಿಂದ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು ರಶ್ಮಿ ಅವರೇ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ಸ್ ಎ ಲಾಟ್ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಶರಣ್, ವಿಕ್ಟ್ರಿ ಶರಣ್ ಅವರು ಯಾವ ರೀತಿ ಅವರ ಹುಟ್ಟುಹಬ್ಬ ದಿನದಲ್ಲಿ ನಮ್ಮೊಂದಿಗೆ ಹಂಚ್ಕೊಂಡ್ರು ಅಂತ ಹೇಳಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಕಣ್ರಿ. ನನ್ಗಂತೂ ಅವ್ರ ಜೊತೆ ಮಾತಾಡಿ, ಅವ್ರ ಮಾತು ಕೇಳಿದ್ರೆ ನಗು ಬರುತ್ತೆ ಕಣ್ರಿ. ಇನ್ನು ನೋಡಿದ್ರೆ ನಗು ಬರಲ್ವಾ? ಖಂಡಿತ ಅಲ್ವಾ? ಒಬ್ಬರನ್ನು ನಗ್ಸೋದು ಬಹಳ ಕಷ್ಟ ಇದೆ. ಆ ಕಲೆನ ಆ ದೇವರು ಅವ್ರಿಗೆ ನೀಡಿದ್ದಾರೆ.
ಮತ್ತೊಮ್ಮೆ ಕೊನೆಯದಾಗಿ ಅವ್ರಿಗೆ ನಾವು ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತನಾ ಖಂಡಿತಗಳು ಹೇಳ್ತೀನಿ ರೀ. ಅವ್ರ ಜನ್ಮದಿನ ಇವತ್ತು. ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು ಪ್ರತಿಯೊಂದು ಅವ್ರಿಗೆ ಕರುಣಿಸ್ಲಿ, ನೀಡ್ಲಿ ಅಂತ ಹೇಳಿ ನಾವು ನಮ್ಮ ರೇಡಿಯೋ ಯೂನಿವರ್ಸಲ್ ತಂಡದ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ನಮ್ಮ ಕರ್ನಾಟಕ ಜನತೆ ಹಾಗೂ ಅವರ ಅಭಿಮಾನಿಗಳ ಪರವಾಗಿ ನಾವು ಹಾರೈಸ್ತಾ ಇದ್ದೇವೆ. ಅವ್ರು ಹೇಳಿದ್ರು ಯಾವ್ದಾರ ಚಿತ್ರ, ಅವ್ರು ಹೇಳಿದ್ರಲ್ಲ ರೀ ಯಾವ ಸಾಂಗ್ ಅಂತ ನಿಮ್ಗೆ ಗೊತ್ತಲ್ಲ. ಖಂಡಿತಗಳು ಯಾವ ಸಾಂಗ್ ಅಂತ ಹೇಳ್ತೀವಿ. ಅರೆ ಹೇಳಿದ್ರೆ ಚೆನ್ನಾಗಿರಲ್ಲ, ಮಜಾ ಇರಲ್ಲ ಕಣ್ರಿ. ದಯವಿಟ್ಟು ನಿಮ್ಗೋಸ್ಕರ ಒಂದು ಗೀತೆ ಮೂಡ್ ಬರುತ್ತೆ, ಕೇಳಿ ಅಂಡ್ ಸೂಪರ್ ಆಗಿ ರಾಕ್ ಮಾಡಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಕೇಳ್ತಾನೆ. ಅರೆ ಇರ್ರಿ ಏನಪ್ಪ ಇದು ಕೇಳ್ತಾ ಇರಿ ಅಂತ ಆಗ್ಲಿ ಪ್ರೋಗ್ರಾಮ್ ಮುಗಿಸ್ತಾ ಇದ್ದಾರೆ ಅಂತ. ಖಂಡಿತಗಳು ಕಣ್ರಿ, ರಶ್ಮಿ ಹೊಡೋ ಸಮಯ ಆಯ್ತು. ಮತ್ತೆ ನಾಳೆ ಭೇಟಿ ಆಗ್ತಾಳೆ ನಿಮ್ಮ ಮೆಚ್ಚಿನ ಸವಿ ಸವಿ ನೆನಪು ಕಾರ್ಯಕ್ರಮದಲ್ಲಿ. ಮತ್ತಿನ್ಯಾರೊಬ್ಬ ಸವಿ ಸವಿ ನೆನಪು ಕಾರ್ಯಕ್ರಮದಲ್ಲಿ ನೆನಪು ಮಾಡ್ಕೊಂತಾಳೆ ಅಂತನ ನಾಳೆನೆ ಹೇಳ್ತೀನಿ ಕಣ್ರಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಕೇಳ್ತಾನೆ ಇರಿ 106.8 ರೇಡಿಯೋ ಯೂನಿವರ್ಸಲ್. ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ಸಾಂಗ್. ಯಾವತ್ತು ಮನ್ಸ ಒಂಟಿ ಪಿಸಾಚಿ ಅಲ್ಲ, ಬಾರ್ ಸಪ್ಲೈಯರ್ಗಿಂತ ಒಳ್ಳೆ ಗೆಳೆಯ ಇಲ್ಲ, ಒಳ್ಳೆ ಗೆಳೆಯ ಇಲ್ಲ. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಗೋಳೆ ವೈಫು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಗೋಳೆ ವೈಫು. ಕಣ್ ತುಂಬ ನೀರು, ಬಾಯ್ ತುಂಬ ಬೀರು, ಕಣ್ ತುಂಬ ನೀರು, ಬಾಯ್ ತುಂಬ ಬೀರು. ನಿಜವಾಗ್ಲು 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 ಬಾರು ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಗೋಳೆ ವೈಫು. ಒದ್ದು ಓಡ್ಸೋಳೆ ನಮ್ ವೈಫು. ಕುಡ್ಕೊಂಡೇ ಇರ್ತೀನಿ ನಾನು ಕುಡ್ಕಾನೆ, ಕುಡ್ಕ 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 ಕುಡ್ಕ. ಊರಿಗೂರೇ ಸುಡುಗಾಡು, ಊರಿಗೂರೇ ಸುಡುಗಾಡು, ಎಣ್ಣೆ ಅಂಗಡಿ ಒಂದೇ ಸಾವಿಲ್ಲದ ಪ್ಲೇಸು. ಬಾರು ಬಾಗ್ಲು ದಯವಿಟ್ಟು, ಬಾರು ಬಾಗ್ಲು ದಯವಿಟ್ಟು 24 hours ಮುಚ್ಚಬೇಡಿ ಪ್ಲೀಸು. ಹುಡುಗರು ಒಳ್ಳೆಯವರು, ಎಣ್ಣೆ ತುಂಬಾ ಕೆಟ್ಟದ್ದು, ಡೈಲಿ ಕುಡಿಯೋದು ತಮ್ಗೆ ಬಿಟ್ಟಿದ್ದು. ದುಃಖಕ್ಕೆ ನೀರು ಕುಡಿತಾರೆ ಯಾರು, ದುಃಖಕ್ಕೆ ನೀರು ಕುಡಿತಾರೆ ಯಾರು. ನಿಜವಾಗ್ಲು 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 ಬಿಲ್ಲು ಕಟ್ಟೋನ ದೇವ್ರು, ಕಟ್ಟೋನ ದೇವ್ರು, ಕಟ್ಟೋನ ದೇವ್ರು, ಕಟ್ಟೋನ ದೇವ್ರು, ಕಟ್ಟೋನ ದೇವ್ರು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಜಗಾಗೋಳೆ ವೈಫು. ಲವ್ವು ನೋವು ಎರಡು ಅವಳಿ ಜವಳಿ ಇದ್ದಂಗೆ, ಮದುವೆ ಮಕ್ಕಳು ಇತ್ಯಾದಿ ಹಾವು ಬಿಟ್ಟುಕೊಂಡಂಗೆ. ಮನೆಗೋದ್ರೆ ಅದೇ ಹೆಂಡತಿ, ಹಸಿರು ಕಲರ್ ಹಳೆ ನಟ್ಟಿ, ಬ್ಯಾಂಕು ಸಾಲ, ಕಾರು ಗ್ಯಾಸು, ಮನೆ ಬಾಡಿಗೆ, ಮಕ್ಕಳು ಫೀಸು, ಅದೇ ಕುಕ್ಕರ್ ಅನ್ನ ಸಾರು, ಮಕ್ಕಳ ಕೈಲಿ ಪ್ಲಾಸ್ಟಿಕ್ ಕಾರು, ಮಿಡಲ್ ಕ್ಲಾಸು ಹಳ್ಳೆ ಸ್ಕೂಟರ್, ಯಾವಾಗಂದ್ರೆ ಆವಾಗ ಪಂಚರ್. ಬಾಳು ಅಂದ್ರೆ ಏನು ಅಂತ
ಹೇಳಲೆ ಮೆಡಿಸನ್ನೇ ಇಲ್ದೆ ಇರೋ ಕಾಯಿಲೆ ಇಲ್ಲಿಲ್ಲ ಯಾರು ಔಷಧಿ ಕೊಡೋರು ಬಿಟ್ಟು ಕೊಳ್ದೋರು ಬಿಟ್ಕಳಿ ಚೂರು ನಿಜವಾಗ್ಲು ನಿಜವಾಗ್ಲು ಕುಡುಕ್ರೆ ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫ್ ಆಚೆಗಾಕವಳೆ ವೈಫ್ ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫ್ ಆಚೆಗಾಕವಳೆ ವೈಫ್ ಒದ್ದು ಓಡ್ಸವಳೆ ನಮ್ಮ ವೈಫ್ ಮಿಂಚಿ ಜಾಹೀರಾತು ಕಳೆಯುವ ಹೃದಯಕ್ಕೆ ನಾನೇ ಮುಂಚೆ ಹೋದೆ ಸೋತು ಚಿಗುರುವ ಪ್ರಣಯಕ್ಕೆ ನನಗೂ ನಿನಗೂ ಒಲವಾಗಿರಲು ಅಮ್ಮನವಗೆ ಕಣ್ಣ ಮಿಂಚಿ ಜಾಹೀರಾತು ಕಳೆಯುವ ಹೃದಯಕ್ಕೆ ನಿಸಗಗ 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 ಮನಸ್ಸಿನ ಗೋಡೆ ಮೇಲೆ ಹಲವಾರು ಬಣ್ಣದಲ್ಲಿ ನಿನ್ನದೇನೆ ಸಾಲು ಚಿತ್ರೋತ್ಸವ ನೆನಪಾಗುವಾಗ ನೀನು ನಗುತ್ತೀನಿ ಒಂಟಿಯಾಗಿ ನಿನಗೂನು ಹೀಗೆ ಆಗಿಲ್ಲವ ಇರುವಾಗ ಎದುರೀಗ ನನ್ನ ಕಣ್ಣೆ ನಾನು ನಂಬಲಾರೆ ಎದೆಯ ಕದವ ತೆರೆದೇ ಇರಲು ಅನುಮಾನವಕ್ಕೆ ಕಣ್ಣ ಮಿಂಚಿ ಜಾಹೀರಾತು ಕಳೆಯುವ ಹೃದಯಕ್ಕೆ ನಿಸಗಗ ನಿಸಗಗ ಜೊತೆಯಲ್ಲಿ ಸಣ್ಣ ಪುಟ್ಟ ಖುಷಿಯನ್ನು ಹಂಚಿಕೊಂಡು ಅಲೆವಾಗ ಬಾಳು ಆಕರ್ಷಕ ನಿನಗೆಂದೇ ಎಲ್ಲ ಬಿಟ್ಟು ಮರುಳಾದೆ ನಾನು ಎಂಬ ಅಪವಾದ ಕೂಡ ರೋಮಾಂಚಕ ನಿಜವಾಗೂ ನಿನಗಿಂತ ತುಸು ಹೆಚ್ಚು ನಿನ್ನ ಹಚ್ಚಿಕೊಂಡೆ ಹೆಣೆದ ಬೆರಳು ಬಿಗಿಯಾಗಿರಲು ಅನುಮಾನವಕ್ಕೆ ಕಣ್ಣ ಮಿಂಚೆ ಜಾಹೀರಾತು ಕಳೆಯುವ ಹೃದಯಕ್ಕೆ ನಿಸಗಗ 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 ನಿಸಗಗ